ಕಾಲೇಜ್ ಚನ್ನರಾಯಪಟ್ಟಣ ಕಳೆದ 10 ವರ್ಷದಿಂದ ದೀರ್ಘವಾಗಿ ಅತ್ಯಂತ ಯಶಸ್ವಿಯಾಗಿ ತನ್ನ ಎಜುಕೇಷನ್ ಸಂಬಂಧಿಸಿದಂಥ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದೆ. ಹಾಗೆ 10 ವರ್ಷ ಮುಗಿದ ಒಂದು ಸುಸಂದರ್ಭದಲ್ಲಿ ಕಳೆದ ವರ್ಷದಿಂದ ನಾವೊಂದು ಈ ಒಂದು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಮಕ್ಕಳಿಗೆ ಏನಾದರೂ ವಾಪಸ್ ಕೊಡಬೇಕು ಅನ್ನೋ ನಿರ್ಧಾರದಿಂದ ಟೈಮ್ಸ್ ಒಲಿಂಪಿಯಾಡ್ ಅಂತ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಏನು ಟೈಮ್ಸ್ ಒಲಿಂಪಿಯಾಡ್ ಅಂದರೆ ಈಗ ಪ್ರಸ್ತುತವಾಗಿ ಓದ್ತಿರುವಂಥ 10ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು, ಅವರು CBSE ಆಗಿರ್ಬೋದು, ICSE ಆಗಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಈ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ತಗೊಳ್ಳೋಕ್ಕೆ ಅರ್ಹತೆ ಹೊಂದಿರ್ತಾರೆ. ಈ ಎಕ್ಸಾಮ್ನ ಅಡ್ವಾಂಟೇಜ್ ಏನಂದರೆ ಈ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳುಗಳಿಗೆ 20 ಮಕ್ಕಳಿಗೆ ಶಾಲಾ ಶುಲ್ಕದಲ್ಲಿ ಕಾಲೇಜಿನ ಶುಲ್ಕ ಮತ್ತು CET ಫೀಸಸ್ಸಲ್ಲಿ 50% ರಿಯಾಯಿತಿ ಅಥವಾ ಸ್ಕಾಲರ್ಶಿಪ್ನ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದೇನಕ್ಕೆ ಉದ್ದೇಶ ಅಂದರೆ ಒಂದೇ ಉದ್ದೇಶ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಆಗುವಂಥ ಒಂದು ಸಹಕಾರ ಅಥವಾ ಸಹಾಯನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಅಥವಾ ಈ ಒಂದು ಪರೀಕ್ಷೆನ ನಾವು ಆಯೋಜಿಸ್ಕೊಂಡಿದ್ದೀವಿ. ನಮ್ಮ ಟೈಮ್ಸ್ PU ಕಾಲೇಜ್ ಚನ್ನರಾಯಪಟ್ಟಣ ಕಳೆದ 11 ವರ್ಷದಿಂದಲೂ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತಾ ಈ ತಾಲೂಕಿಗೆ, ಜಿಲ್ಲೆಗೆ ಅದರದೇ ಆದ ಒಂದು ಕೊಡುಗೆ ಕೊಡ್ತಾ ಬಂದಿದೆ. ಹಾಗೆ ಕೂಡ ಈ ತಾಲೂಕಿನ ಜನ ನಮಗೆ ತುಂಬ ಹೆಚ್ಚು ಸಪೋರ್ಟ್ ಮಾಡಿ ಈ ಕಾಲೇಜನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ, ರಾಜ್ಯದಲ್ಲೇ ಗುರುತಿಸ್ಕೊಳ್ಳೋಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕೈಲಾಗೋ ಪ್ರತಿಭಾನ್ವಿತ 20 ವಿದ್ಯಾರ್ಥಿಗಳಿಗೆ ನಾವೊಂದು ವಿದ್ಯಾರ್ಥಿ ವೇತನನ ಪ್ರೊವೈಡ್ ಮಾಡಬೇಕು ಅನ್ನೋದು ಇದರ ಮೂಲ ಉದ್ದೇಶ. ಇದು ಬರುವ ಭಾನುವಾರ ಅಂದರೆ 5ನೇ ತಾರೀಕು 5/1/2025 ಭಾನುವಾರ ಬೆಳಗ್ಗೆ ಕಾಲೇಜ್ನಲ್ಲಿ ನಡೆಯುತ್ತೆ. ಟೈಮ್ಸ್ PU ಕಾಲೇಜ್ BM ರೋಡ್ ಚನ್ನರಾಯಪಟ್ಟಣದಲ್ಲಿ ಈ ಎಕ್ಸಾಮ್ಸನ್ನು ತಗೊಬಹುದು. ಅದಕ್ಕಿಂತ ಮುಂಚೆ ನಾವು 3 ನಂಬರ್ಗಳನ್ನ ಕೊಟ್ಟಿದ್ದೀವಿ. ಆ 3 ನಂಬರ್ನಲ್ಲಿ ಅದಕ್ಕಿಂತ ಎಕ್ಸಾಮ್ಗಿಂತ ಮುಂಚೆ ನೋಂದಣಿ ಮಾಡ್ಕೋಬೇಕಾಗುತ್ತೆ ವಾಟ್ಸಪ್ ಮೂಲಕ. ಸೊ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು OMR ಮೂಲಕ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗುತ್ತೆ. ಯಾವ ಪ್ರಶ್ನೆಗಳು ಅಂದರೆ ಅವರು ಓದ್ತಿರುವಂಥ 10ನೇ ಕ್ಲಾಸಿನ ಮ್ಯಾಥ್ಸು, ಸೈನ್ಸು ಮತ್ತು ಇಂಗ್ಲೀಷ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ನಾವಲ್ಲಿ ಮಾಡಿರ್ತೀವಿ. ಸೊ ಅದು ನಮಗೆ ಆಲ್ವೇಸ್ ಏನಾಗಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರ ಇರುತ್ತೆ, ಅದರಲ್ಲಿ ಯಾವ ಸರಿಯಾದ ಉತ್ತರ ಅಂತ ಹೇಳಿ ಅವ್ರು ಅದನ್ನು ಮಾರ್ಕಪ್ ಮಾಡಬೇಕು. ಸೊ ಇದನ್ನು ಆದಷ್ಟು ಜನ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಜನ ಇದನ್ನು ಆದಷ್ಟು ಬಳಕೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.